ಇವತ್ತು ಹೇಳ್ಕೊಡ್ತಾ ಇರೋ ಸ್ಟಾಕ್ಸ್ ಅನಾಲಿಸಿಸ್ ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 19th ಆಫ್ ಫೆಬ್ 2025ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೇ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ತಮ್ಮ ಡಿಮ್ಯಾಟ್ ಅಕೌಂಟ್ನ ಫ್ರೀಯಾಗಿ ಕ್ರಿಯೇಟ್ ಮಾಡಿಕೊಂಡು ತಾವು ಇಂಟ್ರಾಡೇ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. So guys, first stock, let us discuss about Oro Pharma. Okay na. So Oro Pharma on a 15-minute time frame ನೀವೇನು ನೋಡ್ಬೋದಂದ್ರೆ ನಾನು ಒಂದು ಟ್ರೆಂಡ್ ಲೈನ್ನ ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹಿಡಿತೀನಿ. ಅರ್ಥ ಆಯ್ತಾ? ಸೊ ಗೈಸ್, ಆಸ್ ಯು ಗೈಸ್ ಕ್ಯಾನ್ ಸಿ ಹಿಯರ್, ಇದು ಬಂದು ರೆಸಿಸ್ಟೆನ್ಸ್ 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 ರೆಸಿಸ್ಟೆನ್ಸ್. Right here this trend line was acting as an resistance trend line, and as you guys can see here, at this point trend line breakout ಕೊಟ್ಟಿದೆ, and not only breakout, retest ಕೂಡ ಆಗಿದೆ. Retest also happened. ಅರ್ಥ ಆಯ್ತಾ? This is point number 1. Point number 2, ಇದು ಟ್ರೆಂಡ್ ಲೈನ್ ಯಾವುದು ಬ್ರೇಕ್ಔಟ್ ಅಂದರೆ this is first bottom, this is second bottom. ಓಕೆನಾ? ಡಬಲ್ ಬಾಟಮ್ದು ಟ್ರೆಂಡ್ ಲೈನ್ ಬ್ರೇಕ್ಔಟ್ ಇದು. ಅರ್ಥ ಆಯ್ತಾ? ಬಟ್ ದಿಸ್ ಈಸ್ ಡಬಲ್ ಬಾಟಮ್ ಪ್ಯಾಟರ್ನ್ಸ್ ನೆಕ್ಲೈನ್. ಓಕೆನಾ? ದಿಸ್ ಈಸ್ ಡಬಲ್ ಬಾಟಮ್ ಪ್ಯಾಟರ್ನ್ಸ್ ನೆಕ್ಲೈನ್ ಆ್ಯಂಡ್ ಪ್ರೈಸ್ ಈಸ್ ಆಲ್ಸೋ ನಿಯರ್ ದಟ್ ನೆಕ್ಲೈನ್. ಅರ್ಥ ಆಯ್ತಾ? ನೆಕ್ಸ್ಟು ಐ ಪ್ಲಾಟ್ ಫಿಬೋನಾಚಿ ಈ ಟಾಪಿಂದ ಓಕೆನಾ ಈ ಬಾಟಮ್ವರೆಗೂ ಫಿಬೋನಾಚಿ ಹಾಕಿದ್ರೆ ನೋಡಿ ಪ್ರೈಸು ಹೆಚ್ಚು ಕಡಿಮೆ ಫಿಬೋನಾಚಿದು 618 ಲೆವೆಲ್ಸ್ ಮೇಲಿದೆ. And also this neckline lies on Fibonacci's 618 levels. This double bottom neckline lies on Fibonacci's 618 levels. ಅರ್ಥ ಆಯ್ತಾ? ಇವಾಗ let us consider tomorrow for buying Oro Pharma. ಓಕೆನಾ? ಸೊ ನಾಳೆ ಯಾವ ಲೆವೆಲ್ಸಲ್ಲಿ ಬೈ ಮಾಡ್ತೀರಾ ಅಂದರೆ, ಸೊ ಪ್ರೈಸ್ ಶುಡ್ ಸಸ್ಟೈನ್ ಅಬೌವ್ ದಿಸ್ ಲೆವೆಲ್. ದಟ್ ಈಸ್ ಬೈ ವೆನ್ ಪ್ರೈಸ್ ಕ್ರಾಸಸ್ 1175 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 is gonna be 1185 will be target number 1. Target number 2 is gonna be 1195 or 1200. This is 1200 will be your ultimate target. ಏನಕ್ಕಂದ್ರೆ somewhere around ಈ ಟಾಪ್ ಹತ್ರ ಬರುತ್ತೆ. This will be your ultimate target. So buy when price crosses 1175. 1185 will be target number 1. 1195 or 1200 will be your target number 2. ಅರ್ಥ ಆಯ್ತಾ? ಇದು ಬೈಯಿಂಗ್ ಆಯಿತು. ನಾವು ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಸೊ ಗೈಸ್, ನಾಳೆ ಸೆಲ್ಲಿಂಗ್ ಎಲ್ಲಿ ಮಾಡ್ತೀರಾ ಅಂದರೆ ನೋಡಿ, ಪ್ರೈಸು ಈ ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗಬೇಕು. ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 1150. ಟಾರ್ಗೆಟ್ ನಂಬರ್ 1 is gonna be 1140. somewhere around ಈ ಬಾಟಮ್ ಹತ್ರ ಬರುತ್ತೆ. ಟಾರ್ಗೆಟ್ ನಂಬರ್ 2 is gonna be 1130. ಅರ್ಥ ಆಯ್ತಾ? ಈ ಬಾಟಮ್. ಓಕೆನಾ? ಸೊ 1150 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ ಮಾಡಿ. 1140 will be your target number 1. 1130 will be your target number 2. ಅರ್ಥ ಆಯ್ತಾ? Now let us move on to the next stock. So guys, next stock, let us discuss about Asian Paints. ಅರ್ಥ ಆಯ್ತಾ? ಸೊ ಏಷ್ಯನ್ ಪೇಂಟ್ಸ್ ಆನ್ ಅ 1 hour ಟೈಮ್ ಫ್ರೇಮ್ ನೀವೇನು ನೋಡ್ಬೋದು ಅಂದರೆ, ನಾನು ಫಸ್ಟ್ ಒಂದು ಝೋನ್ ಮಾರ್ಕ್ ಮಾಡ್ತೀನಿ. ಓಕೆನಾ? ಈ ಝೋನ್ ಮಾರ್ಕ್ ಮಾಡ್ತೀನಿ. ಓಕೆನಾ? ಸೊ ಈ ಝೋನ್ ಇಲ್ಲಿ ನೋಡಿ ಸಪೋರ್ಟ್ ಆಗಿ ಆ್ಯಕ್ಟ್ ಮಾಡ್ತಿತ್ತು. ಇಲ್ಲಿ ಬ್ರೇಕ್ ಡೌನ್ ತೋರಿಸಿ ವಾಪಸ್ ಬೈಯರ್ಸ್ ಗಾಟ್ ಎಂಟರ್ಡ್ ಇಯರ್. ಬೈಯರ್ಸ್ ಎಂಟ್ರಿ. ಅರ್ಥ ಆಯ್ತಾ? ಬೈಯರ್ಸ್ ಎಂಟ್ರ್ ಆದರು ಇಲ್ಲಿ. ಸೊ ಬೈಯರ್ಸ್ ಎಂಟ್ರ್ ಆಗಿ ನೆಕ್ಸ್ಟ್ ಐ ಶೋ ಯು ವಾಟ್ ಹ್ಯಾಪೆಂಡ್. ಸೊ ಲೆಟ್ ಅಸ್ ಮೂವ್ ಆನ್ ಟು 15-minute ಟೈಮ್ ಫ್ರೇಮ್. ಸೊ 15-minute ಟೈಮ್ ಫ್ರೇಮಲ್ಲಿ ಏನಾಯಿತು ಅಂದರೆ ಇದು ನೋಡಿ, ದಿಸ್ ಇಸ್ ಲೋ, ಹೈ, ಹೈಯರ್ ಲೋ,
ಹೈಯರ್ ಹೈ, ಹೈಯರ್ ಲೋ ಫಾರ್ಮೇಷನ್ ಆಗಿದೆ. ಅರ್ಥ ಆಯ್ತಾ? ಕ್ಲಿಯರ್ ಅಪ್ ಟ್ರೆಂಡಲ್ಲಿ ಫಾರ್ಮೇಷನ್ ಹಾಕಿದೆ. ನಾಳೆ ಯು ಮೈಟ್ ಸಿ ಅ ಬ್ರೇಕ್ಔಟ್ ಅಬೌವ್ ದಿಸ್ ಝೋನ್. ಓಕೆ, ಟುಮಾರೋ ಯು ಮೈಟ್ ಸಿ ಅ ಬ್ರೇಕ್ಔಟ್. ಅರ್ಥ ಆಯ್ತಾ? ದಿಸ್ ಇಸ್ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ನೋಡಿ, ಇಲ್ಲಿಂದ ಈ ಝೋನ್ ಮಾರ್ಕ್ ಮಾಡ್ತೀನಿ. ಈ ಝೋನ್ ಬಂದು ರೆಸಿಸ್ಟೆನ್ಸ್ ಝೋನ್. ಅದು ಎಸ್ ಸರಿ, ಮಲ್ಟಿಪಲ್ ಟೈಮ್ಸ್ ದ ರೆಸಿಸ್ಟೆನ್ಸ್ ಝೋನ್ ಹ್ಯಾಸ್ ಬಿನ್ ಟೆಸ್ಟೆಡ್. ದಿಸ್ ಇಸ್ ಅಟೆಂಪ್ಟ್ ನಂಬರ್ 1, ಅಟೆಂಪ್ಟ್ ನಂಬರ್ 2, 3, 4. ಇದು 5th ಅಟೆಂಪ್ಟ್. ಟುಮಾರೋ ದಿಸ್ ಇಸ್ ದ 5th ಅಟೆಂಪ್ಟ್. ಸೊ ನಾಳೆ ಬ್ರೇಕ್ಔಟ್ ಕೊಡೋ ಚಾನ್ಸಸ್ ತುಂಬ ಇರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟು ಟ್ರೆಂಡ್ ಲೈನ್ ಹಾಕೋಣ. ಓಕೆನಾ? ನೋಡ್ಕೊಳ್ಳಿ, ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಫುಲ್ ಎಕ್ಸ್ಟೆಂಡ್ ಮಾಡಿ ಎಳಿತೀನಿ. ಅರ್ಥ ಆಯ್ತಾ? ಸೊ ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಎನ್ resistance, 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 resistance. This trend line is also acting as an resistance trend line. ಅರ್ಥ ಆಯ್ತಾ? ನೆಕ್ಸ್ಟು ಅಗೇನ್ ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ ನೋಡ್ಕೊಳ್ಳಿ, ಈ ಬಾಟಮಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ಸಪೋರ್ಟ್, ಸಪೋರ್ಟ್, ಸಪೋರ್ಟ್. ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆ್ಯಕ್ಟಿಂಗ್ ಆಸ್ ಎನ್ ಸಪೋರ್ಟ್ ಟ್ರೆಂಡ್ ಲೈನ್. ಅರ್ಥ ಆಯ್ತಾ? ನೆಕ್ಸ್ಟ್ ಐಲ್ ಪ್ಲಾಟ್ ಫಿಬೋನಾಚಿ. ಫಿಬೋನಾಚಿನ ನೋಡ್ಕೊಳ್ಳಿ, ನಾನು ಈ ಟಾಪಿಂದ ಆಲ್ ದ ವೇ ಫ್ರಮ್ ದ ಟಾಪ್, ಓಕೆನಾ, ಈ ಟಾಪಿಂದ ಈ ಬಾಟಮ್ವರೆಗೂ ಫಿಬೋನಾಚಿ ಹಾಕ್ತೀನಿ. ಅರ್ಥ ಆಯ್ತಾ? ಆವಾಗ ನೋಡಿ ಪ್ರೈಸು ಹೆಚ್ಚು ಕಡಿಮೆ 50% ಲೆವೆಲ್ಸ್ ಹತ್ರ ಇದೆ. ಸೊ ಇವಾಗ ಆಡ್ಸ್ ಎಲ್ಲ ಬೈಯಿಂಗ್ ಕಡೆ ಇರೋದ್ರಿಂದ ನಾವು ಫಸ್ಟ್ ನಾಳೆ ಬೈಯಿಂಗ್ ಪ್ರಿಫರ್ ಮಾಡೋಣ. ಓಕೆನಾ? ಸೊ ನಾಳೆ ಯಾವ ಲೆವೆಲ್ಸಲ್ಲಿ ಬೈ ಮಾಡ್ತೀರಾ ಅಂದರೆ, ಬೈ ವೆನ್ ಪ್ರೈಸ್ ಬ್ರೇಕ್ಸ್ ದಿಸ್ ಟ್ರೆಂಡ್ ಲೈನ್ ಆ್ಯಂಡ್ ಫಿಬೋನಾಚಿಸ್ 618 levels. Price should break both the trend line and also Fibonacci's 618 levels. ಅರ್ಥ ಆಯ್ತಾ? ಸೊ ಬೈ ವೆನ್ ಪ್ರೈಸ್ ಕ್ರಾಸಸ್ 2260. 2260 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಆ್ಯಂಡ್ ದ ಟಾರ್ಗೆಟ್ಸ್ ಈಸ್ ಗೋನ ಬಿ ಎಟ್, ಆ್ಯಂಡ್ ದ ಟಾರ್ಗೆಟ್ ನಂಬರ್ 1 ಈಸ್ ಗೋನ ಬಿ ಎಟ್ 2280 will be a target number 1. Target number 2 is gonna be at 2300. ಅರ್ಥ ಆಯ್ತಾ? 2260 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಬಂದು ದಿಸ್ ಟಾಪ್. ದಿಸ್ ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 1, ದಟ್ ಈಸ್ 2280. ಅರ್ಥ ಆಯ್ತಾ? ಟಾರ್ಗೆಟ್ ನಂಬರ್ 2 ಬಂದು ದಿಸ್ ಟಾಪ್, ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ದಟ್ ಈಸ್ ಸಮ್ವೇರ್ ಅರೌಂಡ್ 2300. ಬೈ ವೆನ್ ಪ್ರೈಸ್ ಕ್ರಾಸಸ್ 2260, 2280 will be our target number 1, 2300 will be our target number 2. ಅರ್ಥ ಆಯ್ತಾ? ಸೊ ದಿಸ್ ವಾಸ್ ರಿಗಾರ್ಡಿಂಗ್ ಅಬೌಟ್ ಬೈಯಿಂಗ್. ನಾವು ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಸೊ ಗೈಸ್, ನಾಳೆ ಯಾವ ಲೆವೆಲ್ಸಲ್ಲಿ ಸೆಲ್ ಮಾಡ್ತೀರಾ ಅಂದರೆ, ಸೊ ಸೆಲ್ ವೆನ್ ಪ್ರೈಸ್ ಬ್ರೇಕ್ಸ್ ಬಿಲೋ ದಿಸ್ ಟ್ರೆಂಡ್ ಲೈನ್. ಅರ್ಥ ಆಯ್ತಾ? ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 2220. ಅರ್ಥ ಆಯ್ತಾ? 2220 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. ಅಂದರೆ ಈ ಲೆವೆಲ್ಸ್ ಕೆಳಗಡೆ ಬರುತ್ತೆ. 2200 ಲೆವೆಲ್ಸ್ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನ ಬೇಟ್ 2210, ಸಮ್ವೇರ್ ಅರೌಂಡ್ ಇಲ್ಲಿ ಬರುತ್ತೆ. ಟಾರ್ಗೆಟ್ ನಂಬರ್ 1 ವಿಲ್ ಬಿ ಅರೌಂಡ್ ದಿಸ್ ಝೋನ್. ಟಾರ್ಗೆಟ್ ನಂಬರ್ 2 ಬಂದು ದಿಸ್ ಬಾಟಮ್. ಟಾರ್ಗೆಟ್ ನಂಬರ್ 2 ಈಸ್ ಗೋನ ಬೇಟ್ 2200. 2220 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ ಮಾಡಿ. 2210 ವಿಲ್ ಬಿ ಟಾರ್ಗೆಟ್ ನಂಬರ್ 1, 2200 ವಿಲ್ ಬಿ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.